ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಸುಜಾನ್ ಕಿಚನ್. ಇವತ್ತು ನಮ್ಮ ಮನೆಯಲ್ಲಿ ನಾವು ಮೈಸೂರು ಪಾಕ್ ಮಾಡ್ತಾ ಇದ್ದೀವಿ. ಫಸ್ಟ್ ಅದಕ್ಕೆ ವಾಟರ್ ಹಾಕಿ ಶುಗರ್ನ ಪೌಡರ್ ಮಾಡಿಕೊಂಡು ಶುಗರ್ ಎಲ್ಲ ಕರಗೋ ಥರ ನಾವು ಬಾಯ್ಲ್ ಮಾಡ್ಕೋಬೇಕು. ಒಂದು ಸೇರಿಗೆ 2 ಸೇರು ಸಕ್ಕರೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಆಲ್ಮೋಸ್ಟ್ ಶುಗರ್ ಸಿರಪ್ ರೆಡಿ ಆಗಿದೆ. ಈ ಥರ ಬಬಲ್ಸ್ ಬರಬೇಕು. ಇನ್ನು ಸ್ವಲ್ಪ ದೊಡ್ಡ ದೊಡ್ಡ ಬಬಲ್ಸ್ ಬಂದರೆ ಆಲ್ಮೋಸ್ಟ್ ಶುಗರ್ ಸಿರಪ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ನೋಡಿ ಫ್ರೆಂಡ್ಸ್, ಈ ಥರ ದೊಡ್ಡ ದೊಡ್ಡ ಬಬಲ್ಸ್ ಬರಬೇಕು. ಸೊ ಇವಾಗ ಕಡಲೆ ಹಿಟ್ಟು ಇದಕ್ಕೆ ಮಿಕ್ಸ್ ಮಾಡೋಣ. ಹಾಕ್ತಾ ಇದ್ರೆ ಕಲಿಸ್ತಾ ಇರ್ಬೇಕು ಕಂಟಿನ್ಯೂಸ್. ಶುಗರ್ ಸಿರಪ್ಪು ಮತ್ತು ಹಿಟ್ಟು ಕಂಪ್ಲೀಟಾಗಿ ಈವನಾಗಿ ಮಿಕ್ಸ್ ಆಗಬೇಕು. ಲಂಪ್ಸ್ ಇಲ್ಲದೆ ಕಲಿಸ್ಬೇಕು. ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ತಾ ಮಿಕ್ಸ್ ಮಾಡ್ತಾ ಇರಬೇಕು. ಆಯಿಲು ಮತ್ತು ತುಪ್ಪ. ಫ್ಲೇಮ್ ಹೈಯಲ್ಲೇ ಇಟ್ಕೋಬೇಕು. ಸೊ ನಾವು ಕ್ವಾಂಟಿಟಿ ಬಂದುಬಿಟ್ಟು ಇದು 1/2 kg ಹಿಟ್ಟಿಂದ ಮಾಡ್ತಾ ಇರೋದು. ಇದಕ್ಕೆ 1.5 ಲೀಟರ್ ಆಯಿಲ್ ಬೀಳುತ್ತೆ. ಫಿಲ್ಟರ್ ಮಾಡಿ ಹಾಕ್ತಾ ಇರಬೇಕು. ಆಮೇಲೆ ತುಪ್ಪ ಒಂದು 1/2 kg ಆ ಥರ ಹಾಕಿದರೆ ಅದು ಚೆನ್ನಾಗಿ ಬರುತ್ತೆ. ಸೊ ಇದು ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾನೇ ಇರಬೇಕು. ಸೊ ಇಷ್ಟು ಮಿಕ್ಸ್ ಮಾಡಿದ್ದಕ್ಕೆ ಈ ಥರ ಲಂಪ್ಸ್ ಇಲ್ಲದೆ ಕ್ಲೀನಾಗಿ ಬಂದಿದೆ ನೋಡಿ. ಮಿಡಲಲ್ಲಿ ತುಪ್ಪ ಆಯಿಲ್ ಹಾಕ್ತಾನೆ ಇರಬೇಕು. ಮೇನ್ ಇದು ತುಪ್ಪದಿಂದ ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಟೇಸ್ಟ್ ಇನ್ನೂ ಎಲಿವೇಟ್ ಆಗುತ್ತೆ. ಸೊ ಹಿಟ್ಟದು ಸ್ಮೆಲ್ಲೆಲ್ಲ ಹೋಗ್ಬೇಕಂದ್ರೆ ಮೇನ್ ಇದರಲ್ಲಿ ಇಂಗ್ರೀಡಿಯೆಂಟ್ ಆಯಿಲೇ. ಸೊ ಅದು ಸ್ಮೆಲ್ಲೆಲ್ಲ ಹೋಗ್ಬೇಕಂದ್ರೆ ಅದ್ರದ್ದು ಆಯಿಲಲ್ಲೇ ಚೆನ್ನಾಗಿ ಬೇಯಬೇಕು. ಈ ರೆಸಿಪಿಯಲ್ಲಿ ಮೇನ್ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡೋದೆ, ಇಲ್ಲಾಂದರೆ ಕೆಳಗೆ ಅಂಟ್ಕೊಳ್ಳುತ್ತೆ. ನಾನ್ ಸ್ಟಾಪ್ ತಿರ್ಸ್ತಾನೆ ಇರಬೇಕು. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಸೈಡ್ ಎಲ್ಲ ಸ್ವಲ್ಪ ಫ್ಲಫಿಯಾಗಿ ಬಂದಿದೆ, ಮಿಡಿಲ್ ಇನ್ನೂ ಆಗಿಲ್ಲ. ಸೊ ಕಂಪ್ಲೀಟ್ ಅದೆಲ್ಲ ಹಿಟ್ಟು ಆ ಥರ ಆದರೆ ಆಲ್ಮೋಸ್ಟ್ ನಾವು ಮೈಸೂರು ಪಾಕ್ ರೆಡಿ ಆಗಿದೆ ಅಂತ ಅರ್ಥ. ಸೊ ನೋಡಿ, ಆಲ್ಮೋಸ್ಟ್ ಆ ಫ್ಲಫಿನೆಸ್ ಎಲ್ಲ ಫುಲ್ ಕಂಪ್ಲೀಟಾಗಿ ಬರ್ತಾ ಇದೆ. ಸೊ ಆವಾಗ ಆಯಿಲೆಲ್ಲ ಸೈಡಿಗೆ ಬಿಡ್ತಾ ಇರುತ್ತೆ. ಆಯಿಲೆಲ್ಲ ಸೈಡ್ ಬಿಟ್ಟ ಮೇಲೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಅಂದರೂ ಕಂಟಿನ್ಯೂಸ್ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ಇದು ಮೈಸೂರು ಪಾಕ್ ಸರ್ವ್ ಮಾಡೋದು ಕಂಟೈನರು. ಸೊ ಇದರಲ್ಲಿ ಮುಂಚೆ ನಾವು ತುಪ್ಪ ಆಯಿಲ್ ಫುಲ್ಲು ಸ್ಪ್ರೆಡ್ ಮಾಡಿದ್ದೀವಿ. ಅದು ಒನ್ಸ್ ಕಂಪ್ಲೀಟ್ ಆದಮೇಲೆ ಇದರಲ್ಲಿ ಹಾಕ್ಕೋಬೇಕು.
ಇದರಲ್ಲಿ ಹಾಕ್ಕೊಳ್ಳೋಣ. ಸೊ ಇದು ಟಚ್ ಮಾಡಬಾರ್ದು, ಆ ಉಬ್ಬಿರೋದೆಲ್ಲ ಅದೇ ಥರನೇ ಇರಬೇಕು. ಸೊ ಈ ಥರ ಆಗಿದೆ. ಇದು ಸ್ವಲ್ಪ ಹೊತ್ತು ಬಿಟ್ಟು ನಾವು ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಮೈಸೂರು ಪಾಕ್ ರೆಡಿ ಆಗುತ್ತೆ. ಸ್ವಲ್ಪ ತಣ್ಣಗಾಗಲಿ. ಸೊ ನೋಡಿ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ತಣ್ಣಗಾಗಿದೆ. ಸೊ ಈ ರೆಕ್ಟ್ಯಾಂಗಲಲ್ಲಿ ಮೆಜರ್ಮೆಂಟ್ ಹಾಕ್ಕೊಂಡಿದ್ದಾರೆ ಈಕ್ವಲ್ ಆಗಿ. ಸೊ ಒಂದೊಂದು ತೆಗೆದು ಬೇಕಾಗಿರೋ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಪೀಸ್ ಮಾತ್ರ ಕಟ್ ಮಾಡಿ ತೆಗೆದಿದ್ದಾರೆ. ಸೊ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸು ನಾವು ಕಟ್ ಮಾಡ್ಕೋಬೋದು, ಯಾವ ಸೈಜ್ ಬೇಕೋ ಆ ಸೈಜ್. ಸೊ ಈ ಥರ ಆಗುತ್ತೆ. ಸೊ ಈ ಥರ ತೆಕ್ಕೋಬೇಕು. ಸೊ ತೆಗೆದು ಈ ಥರ ಕಟ್ ಮಾಡ್ಕೋಬೇಕು. ಹಿಂಗೆ ಒಂದು ಪೀಸ್ ತೆಗೆದು ಹಿಂಗೆ ತೋರಿಸ್ತೀರ ರೆಡಿ. ಒಂದು ಪೇಟೆ ಇಟ್ಬಿಟ್ಟು ನಾಟಿಗೆ. ಸೊ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್, ಮೈಸೂರು ಪಾಕ್. ಸಾಫ್ಟ್ ಆ್ಯಂಡ್ ಯಮ್ಮಿ ಆ್ಯಂಡ್ ಟೇಸ್ಟಿ ಮೈಸೂರು ಪಾಕ್ ರೆಡಿ ಆಗಿದೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಪಿನಿಯನ್ನ ಕಮೆಂಟ್ಸ್ ರೂಪದಲ್ಲಿ ತಿಳಿಸಿ, ನಾವು ಓದ್ತೀವಿ. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್. ಇಷ್ಟುವರೆಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಧನ್ಯವಾದಗಳು. ಹಿಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.